ಪಾನಿಪುರಿ ಯಾವ ರೀತಿ ಮಾಡಬೇಕಂತ ಹೇಳ್ತೀನಿ. ಫಸ್ಟ್ ಸಣ್ಣ ರವೆ ತೊಗೋಬೇಕು, ಚಿರೋಟಿ ರವೆ. ನಾನು 1.5 ಗ್ಲಾಸ್ದಷ್ಟು ಚಿರೋಟಿ ರವೆನೂ ಅಂತಾರೆ, ಸಣ್ಣ ರವೆನೂ ಅಂತಾರೆ. ಅವು ತೊಗೋಬೇಕು. ಒಟ್ಟು ಅವು ಹುರಿಬಾರ್ದು, ಹುರಿಲಾರ ರವೆ ತೊಗೋಬೇಕು. ಅದಕ್ಕೇನು ಮಾಡಬೇಕು, ಒಂದು 7-8 ಚಮಚದಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಬಳಿಕ ಅದು ಎಲ್ಲ ಎಣ್ಣೆ ಎಲ್ಲ ಫುಲ್ ಕಲಿಸ್ಬೇಕು. ಅದು ರವೆ ಎಲ್ಲ ಕಲಿಸ್ಕಿಶಿಂದ್ರ ಹಾಕಿ ಉಪ್ಪು ಹಾಕಬೇಕು. ಸೋಡಾ ಏನು ಹಾಕಿಲ್ಲ ಫ್ರೆಂಡ್ಸ್, ನಾನು ಬರೀ ಉಪ್ಪು ಅಷ್ಟೇ ಹಾಕಿದ್ದೀನಿ. ಉಪ್ಪು ಆಯಿತು, ನೀರು ಹಾಕಿ ಕಲಿಸಿಟ್ಟಿದ್ದೀನಿ. ಮತ್ತು 2 ಗಂಟೆ ನೆನೆಯಿಟ್ಟೀನಿ. ಕಲಿಸೋದಾಗನ 2 ತಾಸು ಆಗನ. ಆಮೇಲೆ ಅಂದ್ರೆ ಸ್ವೀಟ್ ಪಾನಿ ಮಾಡ್ಲಿಕ್ಕೆ ಬೆಲ್ಲ ಹುಂಚಿಕೆ ನೀರು ಹಾಕೀನಿ. ಆಮೇಲೆ ಬೆಲ್ಲ. ಆಮೇಲೆ ಏನು ಮಾಡಮು, ಇದು ಬಾಜಿ ಮಾಡ್ಲಿಕ್ಕೆ ಕಡ್ಲೆ ಬ್ಯಾಳೆ ಚಂದ ತೊಳೆದು ಕಿಶಿಂದ್ರ ಕುದಿಸ್ಕೋಣ. ಮತ್ತು ಹಾಗೆ ಆಲೂಗಡ್ಡೆ 2, ಬಟಾಣಿ ಇಲ್ಲಾಂದರೆ ಕಡಲೆಬೇಳೆ ಹಾಕ್ಬೋದು. ನಾವು ಬಟಾಣಿ ಇದ್ದಾಗ ಬಟಾಣಿ ಹಾಕ್ತೀವಿ, ಇಲ್ಲಾರ ಟೈಮ್ನಾಗ ಇದನ್ನೇ ಹಾಕ್ತೀವಿ. ನಾನು ನಮ್ಮ ಮನೆಯಾಗ ಏನು ಮಾಡಿದ್ದೀನಿ ಅದೇನೇ ತೋರಿಸೀನಿ ನಿಮಗೆ. ಆಮೇಲೆ ಇದು ಅಂದ್ರೆ ಕುಕ್ಕರ್ನಾಗಿಟ್ಟು ಅವು ಕುದಿಯೋದು ಎಷ್ಟು ಕುದೀತೋ ಅಷ್ಟು ಸೀಟಿ ಹೊಡ್ಸಮ್ಮ. ಆಮೇಲೆ 2 ಗಂಟೆ ನೆಂದಿದೆ ಹಿಟ್ಟು. ಆಮೇಲೆ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕು. ಉಳ್ಳಿ ಆಗನ ಈ ಕಡೆ ಒಂದು ರೌಂಡ, ಈ ಕಡೆ ಒಂದು ಲಟ್ಟಿಸ್ಬೇಕು. ಆಮೇಲೆ ಇಷ್ಟು ದಪ್ಪ ಇರಬೇಕು, ತೆಳ್ಳಗೇನು ಇರಬಾರ್ದು. ಇವೆಲ್ಲ ಮಾಡಿದ್ದೀನಿ. ಆಮೇಲೆ ಈಗ ಇಷ್ಟು ಬಿಡ್ಲತ್ತೀನಿ. ಒಟ್ಟು ಲಟ್ಟಿಸ್ತೀವಲ್ಲ, ಎಣ್ಣೆ ಹಚ್ಚಿ ಲಟ್ಟಿಸ್ಬಾರ್ದು, ಒಟ್ಟು ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕಂದ್ರೆ ಪುರಿಗಳು ಉಬ್ಬುತ್ತಾವೆ. ಅದು ಟಿಪ್ಸ್. ಆಮೇಲೆ ಪಾನಿ ಮಾಡ್ಕೋಣ. ಪಾನಿ ಮಾಡ್ಲಿಕ್ಕೆ ಬೆಲ್ಲ, ಪಾನಿಪುರಿ ಉಪ್ಪು ಸಿಗುತ್ತಲ್ಲ ಅದು ತೊಗೋಬೇಕು. ಇದು ಪಾನಿಪುರಿ ಉಪ್ಪು, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ. ಆಮೇಲೆ ಪಾನಿಪುರಿ ಮಸಾಲ ಅಂತ ಸಿಗುತ್ತೆ ಅದು, ಮತ್ತು ಚಾಟ್ ಮಸಾಲ. ನಾವು 2 ಹಾಕ್ತೀನಿ. ಇದ್ದಿದ್ದಿಲ್ಲ ಅಂದ್ರೆ ಏನು ಮಾಡ್ತೀನಿ, ಅದು ಹಾಜ್ಮುಲಾ ಮಸಾಲ ಪಾಕಿಟ್ ಅಂತ ಸಿಗುತ್ತಾವಲ್ಲ, ಅವು ಮಸಾಲ ಇಲ್ಲಾಂದ್ರೆ ನಿಮಗೆ ತೋರ್ಸೋ ಸಲಕ್ಕೆ ಅದು ಇದು ಮಾಡೀನಿ. ಇದ್ದಿದ್ದಿಲ್ಲ ಅಂದ್ರೆ ಇಲ್ಲ. ಈಗ ಪಾನಿ ರೆಡಿಯಾಗಿದೆ. ಈಗ ನಿಂಬೆಕಾಯಿ ಹಿಂಡಿ ಬಿಡಮ್ಮ. ಆಮೇಲೆ ಇದು ಭಾಜಿ ಏನು ಮಾಡಿದ್ದೀನಲ್ಲ ಅದಕ್ಕೆ ಚಾಟ್ ಮಸಾಲ, ಸ್ವಲ್ಪ ಉಪ್ಪು, ಪಾನಿಪುರಿ ಮಸಾಲ ಹಾಕೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ. ಆಮೇಲೆ ಸ್ವೀಟ್ ಪಾನಿ ಮಾಡಲಿಕ್ಕೆ ಉಪ್ಪು, ಸ್ವಲ್ಪ ಖಾರ, ಬೆಲ್ಲ, ಹುಂಚಿಕಾಯಿ ಇದು ಎಲ್ಲ ಹಾಕಿ ಕುದಿಸಿದ್ದೀನಿ. ಈಗ ರೆಡಿಯಾಗಿದೆ ಫ್ರೆಂಡ್ಸ್.